ಸಂಜೆ ಬಂದು ಮತ್ತೆ ನಾವು ಮಾಡಬಹುದು. 11, 12 ಕೂಡ ಮಹಾಭಾರತ ಮಾಡಬಹುದು. ಹೌದು, ಬೆಳಗ್ಗೆನೇ ಇರುತ್ತೆ ಸಾಮಾನ್ಯ. ಕುತ್ತಿಗೆ ಮಠದ ಹತ್ರನೂ ಎಲ್ಲಿ ಒಂದ್ ಕಡೆ ಆಚಾರ್ಯ ಹಳೆಯ ಮನೆ ಇತ್ತಂತೆ. ಹೌದು, ಅಲ್ಲಿಂದ ಏನೋ ಮೆರವಣಿಗೆ ಅದು ಇನ್ನು ನಾಳೆ ಅಲ್ವಾ? ಅದು 3ರಿಂದ 3, 4 ಅಲ್ಲ, ಇವರು ವಿನಯ್ ಅವರೇ ಅವರು ಮಾಡೋದಾ? ಅವರು ಅದನ್ನೇ ಮಾಡ್ತಾರೆ ಅಂದ್ರೆ ಸಂತೋಷ ಇರೋಣ. 7ರಿಂದ 8 ಆ ಥರದ ಕಾರ್ಯಕ್ರಮ ಇರಲ್ಲ ಅಂತ ಅನ್ಕೋತೇನೆ. ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಅದು ಅಲ್ಲಿರಲಿ. ನಾವೇನು ಕುಣಿಬೇಕಾಗಿಲ್ಲ, ಡೈರೆಕ್ಟ್ ಮಾಡಬೇಕಾಗಿಲ್ಲ. ಮತ್ತೆ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಚೇತ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಅತ್ರ ಚ ಉಪಜೀವ್ಯತ್ವೇನ ಆಗ್ಬೇಕಾ? ಯಾವ್ದಾಗ್ಬೇಕಿತ್ತು? ನ್ಯಾಯರತ್ನಾವಳಿ ಆಗ್ಬೇಕಿತ್ತು. ಉಪಜೀವ್ಯ ವಿರೋಧೇತು ನ ಪ್ರಾಮಾಣ್ಯಂ ಅಮುಷ್ಯಚ ಅಂತ. ಉಪಜೀವ್ಯ ಆದರೆ ಪ್ರತ್ಯಕ್ಷ. ಪ್ರತ್ಯಕ್ಷ ವಿರೋಧ ಬಂತು ಅಂದರೆ ವೇದವೂ ಪ್ರಮಾಣ ಆಗಲ್ಲ. ಯಾವ ಪ್ರತ್ಯಕ್ಷ? ಅಸ್ತಿತ್ವವನ್ನು ಗ್ರಹಿಸುವ ಮೂಲಭೂತ ಪ್ರತ್ಯಕ್ಷ. ಇನ್ನೊಂದು ರೀತಿಯಿಂದ ಹೇಳೋದಾದರೆ ಇದು ದೈಹಿಕ ಪ್ರತ್ಯಕ್ಷ ಅಲ್ಲ, ಸ್ವರೂಪೇಂದ್ರಿಯದ ಪ್ರತ್ಯಕ್ಷ. ಆ ಸ್ವರೂಪೇಂದ್ರಿಯದ ಪ್ರತ್ಯಕ್ಷ ಏನಿದೆ ಅದು ಪ್ರಬಲ. ಯಾಕೆಂದರೆ ವಸ್ತುವಿನ ಅಸ್ತಿತ್ವವನ್ನು ಗಟ್ಟಿಯಾಗಿ ಪ್ರತಿಪಾದನೆ ಮಾಡುವ ಪ್ರತ್ಯಕ್ಷ. ಅಸ್ತಿ, ಇದೆ, ಸುಖ, ದುಃಖ ಇತ್ಯಾದಿಗಳನ್ನು ಗ್ರಹಿಸುವ 7ನೆಯ ಇಂದ್ರಿಯದ ಪ್ರತ್ಯಕ್ಷ ಅಂದರೆ ಮೂಲಭೂತ ಪ್ರತ್ಯಕ್ಷ. ಆ ಮೂಲಭೂತ ಪ್ರತ್ಯಕ್ಷ ಯಾವಾಗ ಇರುತ್ತೆ, ಅದಕ್ಕೆ ವಿರುದ್ಧವಾಗಿ ವೇದವನ್ನು ಒಪ್ಪಲಿಕ್ಕಾಗಲ್ಲ. ವೇದ ಐಕ್ಯವನ್ನು ಹೇಳಿದರೆ, ವೇದ ಜಗತ್ತಿಗೆ ಮಿಥ್ಯಾತ್ವವನ್ನು ಹೇಳಿದರೆ ಒಪ್ಕೊಳ್ಳಿಕ್ಕಾಗಲ್ಲ. ಅದನ್ನೇ ಅತ್ರಚ ಉಪಜೀವ್ಯತ್ವೇನ ಅಂತ ಹೇಳಿ ಮಧ್ವರು ಹೇಳಿದ್ದು. ಅಂದರೆ ಬ್ರಹ್ಮತರ್ಕದ ಮಾತು ಉಪಜೀವ್ಯ ವಿರೋಧೇತು ನಪ್ರಾಮಾಣ್ಯ ಮಮುಷ್ಯಚ ಅಂತ ಬ್ರಹ್ಮತರ್ಕದ ಮಾತೇನಿದೆ, ಅದರಿಂದಾಗಿ ಐಕ್ಯವನ್ನು ಒಪ್ಪಲಾಗುವುದಿಲ್ಲ. ಭೇದವೇ ತಾತ್ಪರ್ಯ ವಿಷಯ. ಉಪಜೀವ್ಯ ಪ್ರಮಾಣ ವಿರುದ್ಧತ್ವಾತ್ ಜೀವೇಶ ಭೇದ ಆಗಮಸ್ಯಾಪಿ ಅನುವಾದಕತ್ವೇನ ದೌರ್ಬಲ್ಯಂ. ಅಲ್ಲ, ಜೀವ ಹಾಗೂ ಈಶಾ ಭಿನ್ನ ಅನ್ನುವ ವೇದವಾಕ್ಯವನ್ನು ಅನುವಾದ ಮಾಡಿ ವೇದವೇ ಮುಂದೆ ಬೇರೆ ಖಂಡನೆ ಮಾಡ್ತಾ ಇದೆ ಅಂತ ಅವರು ವಾದ ಮಾಡ್ತಾರೆ. ಅನುವಾದ ಅಂತ ಹೆಂಗೆ ತೀರ್ಮಾನ ಮಾಡ್ತೀರಾ? ಅನುವಾದ ಆಗಬೇಕಾದರೆ ಇತಿ ಯದ್ವದಂತಿ ತನ್ನ ಅಂತಾರೆ ಸಾಮಾನ್ಯವಾಗಿ. ಏನು ಹೀಗೆ ಹೇಳ್ತಾರೆ ಅದು ಅಲ್ಲ. ಆ ಥರದ ಮಾತು ಏನಾದ್ರು ಕಂಡು ಬಂತ? ಮತ್ತೆ ಹೆಂಗೆ ಹೇಳ್ತೀರಾ? ಜೀವೇಶ ಭೇದಾಗಮಸ್ಯಾಪಿ ಅನುವಾದಕತ್ವೇನ ದೌರ್ಬಲ್ಯಂ ಅಂತ ಹೇಳಿದರೆ ತಥಾಹಿ ಜೀವೇಶ ಭೇದಸ್ಯ ಅನುವಾದಕತ್ವೇ ಪ್ರಮಾಣೇನ ಸಿದ್ಧಾವೇವ ತಥಾ ಸಂಭವೇನ ಜೀವೇಶ ಭೇದ ಸಾಧಕತ್ವಾತ್ ಜೀವೇಶ ಭೇದಸ್ಯ ಅವಶ್ಯಂ ಭಾವಿತ್ವಾತ್. ವೇದ ಏನಾದರೂ ಹೇಳಿದೆಯಾ? ಪ್ರಮಾಣ ಸಿದ್ಧ ಆಗಲಿಲ್ಲ, ಇದು ಅನುವಾದಕ ಅನ್ನೋದರಲ್ಲಿ. ಅದರಿಂದಾಗಿ ಜೀವೇಶ ಭೇದದಲ್ಲಿಯೇ ಶಾಸ್ತ್ರಕ್ಕೆ ತಾತ್ಪರ್ಯ ಇದೆ. ನಚ ಅಪ್ರಮಾಣ ಸಿದ್ಧೇನ ಅನುವಾದಿತ್ವ ಪ್ರಮಾಣಸ್ಯ ಭವತಿ. ಪ್ರಮಾಣ ಸಿದ್ಧವಾಗದ ಅನುವಾದ ಅಂತ ಒಂದಿಲ್ಲ. ಅಂದರೆ ನಾವು ಹೇಳದೇ ಇರೋದನ್ನು ಖಂಡನೆ ಮಾಡಿಬಿಡ್ಬೋದಲ್ಲ.
ಈ ತನಕ ವಿಷ್ಣು ಸರ್ವೋತ್ತಮತ್ವವನ್ನು ಸಾಧನೆ ಮಾಡ್ತಾ ಇದ್ರು ಅವರು. ಆದರೆ ಅವರ ಅಭಿಪ್ರಾಯ ವಿಷ್ಣು ಸರ್ವೋತ್ತಮತ್ವ ಸಾಧನೆಯಲ್ಲಿಲ್ಲ. ಅವರು ಸ್ಪಷ್ಟವಾಗಿ ಹೇಳಿದ್ರು ಅದು ಅನುವಾದಕ ಅಂದ್ಬಿಡ್ಬೋದಲ್ಲ ಯಾವುದನ್ನು. ಅವ್ರು ಹೇಳಿದ್ದನ್ನು ಅನುವಾದಕ ಅಂದ್ಬಿಡ್ಬೋದು. ಅದೇ ಪ್ರಾಬ್ಲಮ್ ಅದೇ. ಅವ್ರು ಹೇಳಿದ್ದನ್ನು ಅನುವಾದ ಅಂದ್ಬಿಡ್ಬೋದು. ಅದು ನಮ್ಮ ಕೈಯಲ್ಲಿರೋದು. ಇದನ್ನು ಅನುವಾದ ಅನ್ನೋದು ಅನುವಾದ ಅಲ್ಲ ಅನ್ನೋದು ನಮ್ಮ ಕೈನಲ್ಲಿರೋದು. ನಮಗೇನು ಬೇಕೋ ಅದನ್ನು ನಾವು ಆ ರೀತಿ ಹೇಳುತ್ತೇವೆ. ಯಾಕೆಂದರೆ ಚೆರ್ರಿ ಪಿಕ್ಕಿಂಗ್ ಅಂತನ್ನೋದು ಎಲ್ಲ ಕಡೆಯೂ ಅದಿರೋದೇ ಅಲ್ವಾ. ನೀವು ನಿಮಗೆ ಬೇಕಾದದ್ದನ್ನು ಆರಿಸಿಕೊಂಡ್ರೆ ಈ ಗ್ರಂಥದಿಂದ ನಮಗೆ ಬೇಕಾದನ್ನು ನಾವು ಆರಿಸ್ಕೋಬೋದು. ಒಬ್ಬ ವ್ಯಕ್ತಿಯ ಮಾತನ್ನು ಇಂಟರ್ಪ್ರಿಟ್ ಮಾಡಬೇಕಾದ್ರೂ ಆಗ್ಬಿಡತ್ತಲ್ಲ. ಇವಾಗ ಅಂಬೇಡ್ಕರ್ನನ್ನ ಭಾರಿ ಇದಾಗಿ ಪ್ರತಿಪಾದನೆ ಮಾಡುವವರು ಮುಸಲ್ಮಾನರ ಬಗ್ಗೆ ಕ್ರಿಶ್ಚಿಯನ್ನರ ಬಗ್ಗೆ ಹೇಳಿದ ಮಾತುಗಳನ್ನು ಜಾಣ ಮರವಿನ ಹಾಗೆ ಮಾಡ್ತಾರೆ. ಅವರು ಬೇಕಾದದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕೇನು ಪ್ರಮಾಣ ಇಲ್ಲ ಗೊತ್ತಿಲ್ಲ. ಸೆಕ್ಯುಲರಿಸಮ್ ಅನ್ನೋ ಪದವೇ ಇರಲಿಲ್ಲ, ಅದನ್ನು ಬಲಾತ್ಕಾರವಾಗಿ ತೂರಿಸಿದ್ರು. ನ್ಯಾಯ ಅನ್ಯಾಯ ಅಷ್ಟೇ ಇರೋದಲ್ಲಿ, ನ್ಯಾಯ ಸಂಹಿತೆಯಲ್ಲಿ ಅದನ್ನು ಬೇಕಾದ ತೋರಿಸೋದು. ಇದೆಲ್ಲ ಅನುವಾದಕ ಅಂತ ಅವ್ರು ಹೇಳಿದ ಹಾಗೇನೆ ಇದು ಕೂಡ ನಮಗೆ ಬೇಕಾದ ಹಾಗೆ ನಾವು ಮಾಡ್ಕೊಳ್ಳೋದು. ಹಾಗೆ ನಿಮಗೆ ಭೇದ ಬೇಡ, ಅದಕ್ಕೆ ನೀವು ಅನುವಾದ ಅಂತ ಮಾಡಿಕೊಂಡ್ರಿ ಅಷ್ಟೇ ತಾನೇ. ಅದಕ್ಕಾಗಿ ಪ್ರಮಾಣ ಇಲ್ಲದೆ ಏನು ಸಿದ್ಧಿಸೋದಿಲ್ಲ ಅಂತ ಪದ್ಮನಾಭ ತೀರ್ಥರ ಮಾತು. ನಹಿ ಅಪ್ರಮಾಣೇನ ಕಿಂಚಿತ್ ಸಿದ್ಧತಿ. ಹೀಗಾಗಿ ಜೀವೇಶ ಭೇದವನ್ನು ಹೇಳುವ ವೇದವಾಕ್ಯಕ್ಕೆ ಪ್ರಾಬಲ್ಯಂ ಅಂಗೀಕರ್ತವ್ಯಂ. ಪ್ರಾಬಲ್ಯವನ್ನು ಒಪ್ಪಬೇಕು, ಅದನ್ನು ದುರ್ಬಲ ಎನ್ನದಿರಿ. ಜೀವೇಶರಿಗೆ ಅಭೇದವನ್ನು ಹೇಳುವ ವಾಕ್ಯಕ್ಕೆ ಪ್ರಾಬಲ್ಯ ಇಲ್ಲ. ಯಾಕೆ? ಪ್ರಮಾಣಾಂತರ ವಿರೋಧ ಇರೋದ್ರಿಂದ. ಅಲ್ಲ, ಜೀವೇಶ ಅಭೇದಾಗಮಾನ ಆಯ್ತಾ, ಆ ಥರ ಇರೋದು. ಅಲ್ಲಿ ಮಧ್ಯದಲ್ಲಿ ಭಾ ಅಂತ ಬಂದಿದೆ, ಅದು ಏನು ಅಂತ ಬ್ರಾಕೆಟ್. ಯಾಕೆ ಅಂದರೆ ಅದು ಲಿಪಿಕೃತ್ ಪ್ರಮಾದ ಸ್ಪಷ್ಟ, ಅದು ನಾವು ಬ್ರಾಕೆಟಿನಲ್ಲಿ ಹಾಕಿದ್ದಾರೆ ಅಷ್ಟೇ, ಏನಿಲ್ಲ. ಅದಿದೆ, ಆದರೆ ಅದು ಏನು ಅಂದರೆ ಇವರು ಪದ್ಮನಾಭ ತೀರ್ಥರ ತಾಡವಾಲೆಯನ್ನು ಯಾವುದನ್ನು ಆಶ್ರಯಿಸಲಿಲ್ಲ. ಈಗ ನಮಗೆ ಈ ವಿಷ್ಣು ತತ್ವ ನಿರ್ಣಯದ ಪದ್ಮನಾಭ ತೀರ್ಥರ ವ್ಯಾಖ್ಯಾನ ಏನಿದೆ ಅದು ಮೊದಲೇನೆ ನಿರ್ಣಯ ಸಾಗರ ಪ್ರೆಸ್ಸಿನಿಂದಲೋ ಪ್ರಿಂಟ್ ಆಗಿತ್ತು. ಆಮೇಲೂ ಮತ್ತೆಯೂ ಕೂಡ ಬೆಳಗಾವಿಯ ರಾಮತತ್ವ ಪ್ರಕಾಶ ಪ್ರೆಸ್ಸಿನಿಂದ ಪ್ರಿಂಟ್ ಆಗಿತ್ತು. ಅದನ್ನು ಆಶ್ರಯಿಸಿಕೊಂಡು ಇವರು ಅದರಲ್ಲೇ ಇರುವಂತಹದ್ದನ್ನು ತಿದ್ದಿದ್ದು. ಆಮೇಲೆ ತತ್ವಮಂಜರಿ ಇವ್ರ ಹತ್ರ ಒಂದೇ ಒಂದು ಪ್ರತಿ ಇದ್ದದ್ದು, ಬೇರೆ ಎಲ್ಲೂ ಇಲ್ಲ. ನೋವೇರ್ ಇನ್ ದ ವರ್ಲ್ಡ್ ನಾವು ಕಾಣಲಿಲ್ಲ. ನಮ್ಮ ಗುರುಗಳ ಪೂರ್ವಜರು ಆ ತತ್ವಮಂಜರಿಯನ್ನ ಲಿಪ್ಯಂತರ ಮಾಡ್ಕೊಂಡಿದ್ರು. ಅವರು ಎಲ್ಲಿಂದ ಲಿಪ್ಯಂತರ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಒಂದು ಪೇಪರ್ ಮ್ಯಾನುಸ್ಕ್ರಿಪ್ಟಲ್ಲಿ ಅದನ್ನು ಬರ್ಕೊಂಡಿದ್ದು. ಆ ಪೇಪರ್ ಮ್ಯಾನುಸ್ಕ್ರಿಪ್ಟು ಬಹಳ ಹಳೆಯದೆ, ಅದು ಕೂಡ ಹಳೆಯದೆ, ಅದರದ್ದು ಲಿಪ್ಯಂತರ ಇದು. ಹೀಗಾಗಿ ಕೈಲಾದಷ್ಟು ಶೋಧಿಸಿದ್ದೇವೆ ಅಂತಲೇ ಅವರು ಕೂಡ ಹೇಳೋದು. ಅಲ್ಲ, ಅದು ದೇವನಾಗರಿ ಲಿಪಿಯಲ್ಲೇ ಇರೋದು, ನಾಗರಿ ಲಿಪಿಯಲ್ಲೇ ಇರೋದು. ಆ ಪುಸ್ತಕವೂ ಕೂಡ ಅದರಿಂದ ದೇವನಾಗರಿಗೆ ಮಾಡೋದು. ನಾಗರಿಗೂ ದೇವನಾಗರಿಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಅಷ್ಟೆ. ಅಲ್ಲಿ ರಾ ಥರ ಕಾಣುತ್ತೆ ನಮಗೆ, ಅದು ಭಾ, ಅದು ಹಾ ತರಹ. ನಾವೀಗ ದೇವನಾಗರಿ ಅವರು ಕೊಟ್ಟರೆ ಬಾರ ಭಾ ಅಂತ ಓದ್ತಾರೆ, ಹಾಗೆ ಬರವಾನ್ ಅಂತ ಓದ್ತಾರೆ, ಭಗವಾನ್ ಅಂತ. ರಾ ಆ ತರಹ ಕಾಣುತ್ತೆ, ಭಾ ನಮಗೆ ರಾ ಥರ ಕಾಣುತ್ತೆ. ಹಾಗೆ ಅತ್ರ ಇನ್ನು ತತ್ವಮಂಜರಿಯಲ್ಲಿ ಅಯಂ ಭಾವ ಅಂದ್ಬಿಡ್ತಾರೆ. ಅಯಂ ಭಾವ ಪದ್ಮನಾಭ ಇವರ ವ್ಯಾಖ್ಯಾನದಲ್ಲಿ ಅಯಂ ಭಾವ ಏನು
ಯಹ ಅನುವಾದಿತ್ವಂ ವದೇತ್ ಸಪ್ರಷ್ಟವ್ಯ ವೇದಸ್ಯ ಪ್ರಮಾಣೇನ ಸಿದ್ಧಿರಸ್ತಿ ನವಾ. ಭೇದವನ್ನು ಹೇಳುವ ವೇದ ವಾಕ್ಯಗಳೆಲ್ಲ ಅನುವಾದ ಅಂತ ಹೇಳಿದ್ರೆ ಅವನನ್ನು ಕೇಳಬೇಕು, ಈ ಮೊದಲು ಭೇದ ನಿನ್ನ ಅರಿವಿಗೆ ಬಂದಿದೆಯೋ ಬಂದಿಲ್ಲವೋ ಅಂತ. ವೇದ ಭೇದವನ್ನು ಹೇಳ್ತಾ ಇದೆಯೋ ಇಲ್ಲವೋ, ಹೇಳಲ್ಲ ಅಂದರೆ ಭೇದವಾಕ್ಯಕ್ಕೆ ಅನುವಾದಕತ್ವ ಇಲ್ಲ. ಯಾಕೆಂದರೆ ಅನುವಾದ ಯಾವಾಗ ಮಾಡಬೇಕು ಅಂದರೆ ಒಂದು ಪ್ರಮಾಣದಿಂದ ಸಿದ್ಧ ಆಗಿರಬೇಕು, ಅದನ್ನೇ ಮಾಡಬೇಕು. ಸಿದ್ಧ ಆಗಿದೆ ಅಂದರೆ ಅಭೇದ ವಾಕ್ಯಕ್ಕೂ ಅದೇ ರೀತಿ ಅನುವಾದ ಸಿದ್ಧವಾದದ್ದನ್ನೇ ನೀವು ಹೇಳ್ತಾ ಇದ್ದೀರಾ, ಅದರಿಂದಾಗ ಅದು ಅನುವಾದ ಅಂತ ಅನ್ಬೋದಲ್ಲ. ಇದು ಇರೋದು. ಅದಕ್ಕೆ ಅತ್ರಚ ಉಪಜೀವ್ಯತ್ವೇನ ಕಥಂಚ ಅನುವಾದಕತ್ವಂ ಭೇದಸ್ಯ ಪ್ರಮಾಣೇನ ಅಸಿದ್ಧವು ಅನ್ನೋದರಿಂದ ಅದನ್ನು ನಿರೂಪಣೆ ಮಾಡಿದ್ರು. ಅದಕ್ಕೆ ನಚ ಅಪ್ರಮಾಣ ಸಿದ್ಧೇನ ಅನುವಾದಿತ್ವಂ ಪ್ರಮಾಣಸ್ಯ ಭವತಿ. ಪ್ರತ್ಯಕ್ಷ ಪ್ರಮಾಣ ಅಲ್ಲ ಅಂತಾದರೆ ಭೇದ ಅನುವಾದ ಆಗಲ್ಲ. ಪ್ರತ್ಯಕ್ಷ ಪ್ರಮಾಣ ಆದರೆ ಭೇದ ಅಪ್ರಮಾಣ ಆಗಲ್ಲ. ಯಾಕಂದರೆ ಪ್ರಮಾಣ ಅಲ್ವಾ. ಅನುವಾದ ಅನ್ನೋದ್ರ ಬಗ್ಗೆ ನಾರಾಯಣ ಪಂಡಿತರು ಒಂದು ನೋಟನ್ನು ಕೊಡ್ತಾರೆ. ಅಧಿಗತಾರ್ಥಾದಿಗತಿ ಅನುವಾದ ಇತಿ ಉಚ್ಯತೆ. ಅನುವಾದ ಎಂದರೇನು? ಮೊದಲೇ ತಿಳಿದಿರೋದನ್ನು ನಿರೂಪಣೆ ಮಾಡೋದು ಅನುವಾದ. ಆಭಾಸೇನತು ಸಮ್ಯಕ್ ಅಧಿಗತೇರೇವ ಅಸಂಭವ. ಇದು ಪ್ರಮಾಣ ಆಭಾಸ ಅಂತಂದರೆ ಸಮ್ಯಕ್ ಅಧಿಗತೇರೇವ ಅಸಂಭವ. ಚೆನ್ನಾಗಿ ತಿಳಿದ ಮೇಲೆ ಅದು ಆಭಾಸ ಆಗಲ್ಲ. ತೇನಾಪಿ ಶಧಿಗತ ಮಾತ್ರಂ ಸ್ಯಾತ್ ಇತಿ ಚೇತ್ ತಸ್ಯ ಅನ್ಯಥಾ ಅಧಿಗತಿತ್ವಾತ್ ತದ್ವಿಷಯಸ್ಯ ವಾಕ್ಯಸ್ಯಾಪಿ ಅಯಥಾರ್ಥತ್ವಾದೇವ ಅಪ್ರಾಮಾಣ್ಯಂ ನಾನುವಾದಿತ್ವಾತ್. ತಿಳ್ಕೊಂಡಿದ್ದಾನೆ ಅಂದರೆ ಅದಕ್ಕೆ ಬಾಧ ಬರುವ ಏನಾದರೂ ಒಂದು ವಿಚಾರ ಉಂಟಾ? ಭೇದ ಇದೆ, ಆದರೆ ಆ ಭೇದ ವಾಸ್ತವವಾಗಿ ಇಲ್ಲ. ನಾನು ಹೇಳಿದ ಭೇದ ವಾಸ್ತವವಾಗಿ ಇಲ್ಲ ಅಂತ ವೇದ ಹೇಳಿದೆಯಾ? ಇಲ್ಲ. ಅದರಿಂದಾಗಿ ಭೇದವಾಕ್ಯವೇ ಪ್ರಮಾಣ. ಇಲ್ಲದಿದ್ದರೆ ದುರುಕ್ತಂ ಸ್ಯಾತ್, ಅದು ಒಳ್ಳೆ ಮಾತಾಗುವಲ್ಲ. ಏವ ಮುಕ್ತಭಂಗ್ಯ ಭೇದೇನೈವ ಬಹುಪ್ರಮಾಣ ಸಂವಾದಾತ್ ಅತ್ರ ಸರ್ವ ಅವಿವಾದ ಸ್ಥಳತ್ವಾಭಾವೇನ ಅನುವಾದಕತ್ವ ನ್ಯಾಯಸ್ಯಾಪಿ ಪರಾಹತತ್ವಾತ್ ಭೇದವಾಕ್ಯಾನಾಮೇವ ಪ್ರಾಬಲ್ಯಂ. ಆಮೇಲೆ ಅನುವಾದ ಅಂತ ಯಾವಾಗ ಆಗಬೇಕು ಅಂದರೆ ಯಾರ ವಿವಾದವೂ ಅಲ್ಲಿ ಇರಬಾರ್ದು, ಅದು ಅನುವಾದ ಆಗುತ್ತೆ. ಊಟದಿಂದ ಹೊಟ್ಟೆ ತುಂಬತ್ತೆ ಅನ್ನೋದು ಯಾರ ಅಪಲಾಪವೂ ಇಲ್ಲ, ಅದನ್ನು ಹೇಳಿದ್ರೆ ಅನುವಾದ ಅನ್ಬೋದಪ್ಪ. ಆ ತರಹ ಇಲ್ಲ, ಅದರಿಂದ ಅನುವಾದ ಅಲ್ಲ. ಇನ್ನು ನಿರ್ಣಯ ಚಂದ್ರಿಕಾ ಏನು ವಿಶೇಷ ಇಲ್ಲ. ಇಷ್ಟು ನಾವು ವ್ಯಾಖ್ಯಾನವನ್ನು ನೋಡಿದ್ದು. ಮತ್ತೆ ಮೂಲವನ್ನು ನಾವು ನೋಡಬೇಕು. ಸರ್ವ ವಿರುದ್ಧ ವಚನಾನಾಮೇವ ಪ್ರಾಬಲ್ಯಾಂಗೀಕಾರೇ ಇದಂ ವಾ ಅಗ್ರೇ ನೈವ ಕಿಂಚನಾಸೀತ್ ಅಸತಸ್ಸದಜಾಯತ ಇತ್ಯಾದೀನಾಮೇವ ಅವಿಚಾರೇಣ ಪ್ರತೀಯಮಾನಸ್ಯ ಅರ್ಥಸ್ಯ ಬಹುಪ್ರಮಾಣ ಸಿದ್ಧತ್ವಾತ್ ಬಹುಪ್ರಮಾಣ ವಿರುದ್ಧತ್ವಾತ್ ತತ್ರ ಸರ್ವಾಗಮಾನಾಂ ಮಹಾತಾತ್ಪರ್ಯಂ ಪ್ರಸಜ್ಯೇತ. ನೀವೇನು ಹೇಳಲಿಕ್ಕೆ ಹೊರಟಿದ್ದೀರಾ? ಇನ್ನೊಂದು ರೀತಿಯಿಂದ ಹೇಳೋದಾದರೆ ಸರ್ವ ವಿರುದ್ಧ ವಚನಾನಾಮೇವ ಪ್ರಾಬಲ್ಯಂ ಅಂತ ಹೇಳಿದಾಗಿದೆ. ಪ್ರಮಾಣಕ್ಕೆ ವಿರುದ್ಧವಾದ ಮಾತೇ ಪ್ರಬಲ. ಯಾಕೆಂದರೆ ಅಪೂರ್ವತಾ ಬಂತು ಅಂತ ಹೇಳಿದಾಗಿರುತ್ತೆ ನಿಮ್ಮ ಮಾತು. ವೇದ ಎಲ್ಲ ಭೇದ ಹೇಳ್ತಾ ಇದೆ, ನಮಗೆ ಗೊತ್ತಿರೋದನ್ನೇ ಹೇಳ್ತಾ ಇದೆ, ಅದರಿಂದಾಗಿ ವೇದ ಭೇದವನ್ನೇ ಹೇಳ್ತಾ ಇಲ್ಲ ಅಂತ ನೀವು ಹಿಂಗೆ ತೀರ್ಮಾನ ಮಾಡೋದಾದರೆ
ಎಲ್ಲ ಮಾತುಗಳಿಗೂ ವಿರುದ್ಧವಾದ ಮಾತೇ ಪ್ರಬಲ. ಯಾಕೆಂದರೆ ಎಲ್ಲ ಮಾತು ಯಾವ ಜ್ಞಾನದ ಮೂಲದಿಂದ ಬಂತೋ ಅದು ಅಪ್ರಮಾಣ ಅಂತ ಆಗೋಯ್ತಲ್ಲ ಅಲ್ವಾ. ಸರ್ವ ವಿರುದ್ಧ ವಚನಾನಾಮೇವ ಪ್ರಾಬಲ್ಯ ಅಂಗೀಕಾರೇ. ಎಲ್ಲ ಪ್ರಮಾಣಗಳಿಗೆ ವಿರುದ್ಧವಾದ ಮಾತೇ ಪ್ರಬಲ ಅಂತ ನೀವು ಒಪ್ಪೋದಾದರೆ ಈ ಮಾತು ಇದೆ. ಏನೂ ಇರಲಿಲ್ಲ, ಅಸತ್ತಿನಿಂದ ಸತ್ತು ಹುಟ್ಟಿತು ಅಂತ ಒಂದು ಮಾತಿದೆ. ಅಭಾವದಿಂದ ಭಾವ ಪದಾರ್ಥ ಹುಟ್ಟಲಿಕ್ಕೆ ಸಾಧ್ಯವಾ? ಇಲ್ಲ ಅಂತ ನೀವೇ ಖಂಡನೆ ಮಾಡಿದ್ದೀರಾ. ಅದನ್ನ ನೆನಪಿಟ್ಟುಕೊಡಿ. ಅಸತ್ತಿನಿಂದ ಸತ್ತು ಹುಟ್ಟಲ್ಲ ಅಂತ ನೀವೇ ಖಂಡನೆ ಮಾಡಿದ್ದೀರಾ. ಯಾಕೆ ಅದು ಪ್ರಮಾಣ ಅಲ್ಲ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? ಸರ್ವ ಪ್ರಮಾಣ ವಿರುದ್ಧ ಅಂತೀರ. ನಿಮ್ಮ ಲಾಜಿಕ್ಕಿನ ಪ್ರಕಾರವೇ ತಗೊಳ್ಳೋದಾದ್ರೆ ಸರ್ವ ಪ್ರಮಾಣ ವಿರುದ್ಧವಾದದ್ದರಿಂದಲೇ ಅದು ಪ್ರಮಾಣ ಅಂತ ಯಾಕೆ ಹೇಳಬಾರದು? ಅಪೂರ್ವತ ಇರೋದ್ರಿಂದ. ನಚ ತತ್ರ ಯುಕ್ತಿ ವಿರೋಧ ಇತಿ ವಾಚ್ಯಂ. ಅಲ್ಲ, ಏನೂ ಇಲ್ಲದ ಶೂನ್ಯದಿಂದ ವಸ್ತು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ? ಯುಕ್ತಿ ವಿರೋಧ ಇದೆ ಅಂತ ನೀವು ಹೇಳೋದಾದರೆ ನೋಡಿ, ಯುಕ್ತಿ ವಿರುದ್ಧ ಆಗಿರೋದ್ರಿಂದಲೇನೆ ವೇದದ ಮಾತು ಪ್ರಮಾಣ. ಯಾಕೆ ಹೇಳಿ? ಯುಕ್ತಿಯೂ ಈ ಸಂಗತಿಯನ್ನೇ ನಿರೂಪಣೆ ಮಾಡಿದ್ರೆ ಶೂನ್ಯದಿಂದ ವಸ್ತು ಹುಟ್ಟಿತು ಅನ್ನುವ ಮಾತು ಯುಕ್ತಿಗೆ ವಿರುದ್ಧವಾಗಿದ್ದರೆ ಪ್ರಮಾಣ. ಯುಕ್ತಿಗೆ ವಿರುದ್ಧವಲ್ಲದಿದ್ದರೆ ಮಾತ್ರ ಅದು ಪ್ರಮಾಣ. ಯಾಕೆ ಹೇಳಿ? ಅನುವಾದ ಆಗಲಿಲ್ವಲ್ಲ. ನಿಮಗೆ ನಿಮ್ಮ ದೃಷ್ಟಿ ಏನು? ಎಲ್ಲಕ್ಕೂ ವಿರುದ್ಧವಾದದ್ದು ಪ್ರಮಾಣ. ಪ್ರಮಾಣ ವಿರೋಧ ಬಂದ್ರೇನಂತೆ? ಪ್ರಮಾಣ ಯಾಕಾಗಬಾರದು? ಪ್ರಮಾಣ ವಿರೋಧ ಇರೋದ್ರಿಂದಲೇ ಪ್ರಮಾಣ ಅಂತ ನಿಮ್ಮ ವಾದ. ಅಂತಿಮವಾಗಿ ಇದು ಪ್ರಮಾಣ ವಿರುದ್ಧ, ಇದು ಪ್ರಮಾಣ. ಯಾಕೆಂದ್ರೆ ಪ್ರಮಾಣ ವಿರುದ್ಧ ಅಂತನ್ನುವ ಒಂದು ವಾದವನ್ನು ನೀವು ಮಾಡಿದ ಹಾಗಾಗತ್ತೆ. ಇದು ನಮಗೆ ಗೊತ್ತು, ಆದ್ರಿಂದ ಇದು ವೇದ ಹೇಳಲ್ಲ ಅಂದಂಗೆ. ಖಂಡಿತ. ತಂಪಾದಾಗ ಕಾಯಿಸ್ಕೊಳ್ಳಿಕ್ಕೆ ಬೆಂಕಿ ಬೇಕು. ಅದನ್ನೇ ವೇದ ಹೇಳುತ್ತೆ, ಅಗ್ನಿರ್ ಹಿಮಸ್ಯ ಭೇಚಜಂ ಅಂತ. ವೇದ ಅನುವಾದಕ ಹೀಗೆ ಹೇಳಬೇಕಾಗತ್ತೆ. ಎಡಗಡೆಗೆ ಸಾಗಬೇಕು, ಟ್ರಾಫಿಕ್ ರೂಲ್ ಇರೋದ್ರಿಂದ ಎಲ್ಲರಿಗೂ ಗೊತ್ತಾದ್ರಿಂದಾಗಿ ಅದು ಅನುವಾದಕ ಅಂತ ಯಾವನಾದರೂ ಹೇಳ್ತಾನ? ಅಲ್ಲಿ ವಾಸ್ತವ ಹೌದಾ ಅಲ್ವಾ ಅನ್ನೋದಷ್ಟೇ ಮುಖ್ಯ. ನೀವೀಗ ಈ ವಿತಂಡವಾದ ಮಾಡ್ತಾ ಇದ್ದೀರ. ಯುಕ್ತಿ ಸಿದ್ಧತ್ವೇ ಅತಃ ಪ್ರಮಾಣ ಸಿದ್ಧತ್ವೇ ತದ ಅಪಲಾಪ ಅಯುಕ್ತೇ. ಪ್ರಮಾಣ ಸಿದ್ಧವಾಗಿದೆ, ಅದರ ಅಪಲಾಪ ಮಾಡಬಾರದು. ಅಪ್ರಮಾಣ ಸಿದ್ಧತ್ವೇ ಪ್ರಮಾಣಸ್ಯ ಅನುವಾದಿತ್ವಾಭಾವಾಚ್ಚ ನ ಭೇದವಾಕ್ಯಾನಾಂ ದೌರ್ಬಲ್ಯಂ. ಭೇದವಾಕ್ಯ ಯಾವತ್ತೂ ದುರ್ಬಲವಲ್ಲ. ಭೇದವಾಕ್ಯ ಯಾವತ್ತೂ ದುರ್ಬಲವಲ್ಲ. ನಮ್ಮ ಅನುಭವಕ್ಕೆ ಅದು ನೀಡುವ ಸಪೋರ್ಟು ಅಷ್ಟೇ. ಒಬ್ಬ ಹೇಳಿದ್ದನ್ನೇ ಇನ್ನೊಬ್ಬ ಗಮನಿಸಿದರೆ ಅದು ಅಪ್ರಮಾಣ ಅಂತ ಆಗಿಬಿಟ್ರೆ ಮಾತೆಲ್ಲ ಹೊರಡೋದು ಹೇಗೆ? ಚಿಕ್ಕಂದಿನಲ್ಲಿ ನಾನೊಂದು ಸುಮಾರು 1ನೇ ಕ್ಲಾಸಿನ ಹುಡುಗ, ಇಲ್ಲೇ ರಾಜರಾಜೇಶ್ವರಿ ಸ್ಕೂಲಲ್ಲಿ ಓದಿದ್ದು ನಾನು. ನಮ್ಮಮ್ಮ ಇವತ್ತು ಶನಿವಾರ ಈ ಬಟ್ಟೆ ಹಾಕೊಂಡು ಹೋಗಬೇಕು ಅಂತಂದರೆ ನನಗೆ ನಂಬಿಕೆ ಬರ್ತಾ ಇರಲಿಲ್ಲ. ಎಲ್ಲರೂ ಹೋಗ್ತಾ ಇರಬೇಕು ಆದರೆ ನನಗೆ ಆಶ್ಚರ್ಯ, ಇವತ್ತು ಶನಿವಾರ ಅಂತ ಅಮ್ಮಂಗೆ ಹೆಂಗೆ ಗೊತ್ತಾಯಿತು? ಎಲ್ಲರೂ ಅದೇ ಮಾಡ್ತಾ ಇದ್ದಾರೆ ಅಂತ.
ಎಲ್ಲರೂ ಒಪ್ಪಿರುವ ಒಂದು ಇನ್ನೊಂದು ಪ್ರಮಾಣ ಸಂವಾದ ಸಿಕ್ಕಿದ್ರೆ ದೃಢ ಆಗತ್ತಷ್ಟೇ ವಿನಃ 10 ಜನರ ಹತ್ರ ಕೇಳಿ ಇಟ್ಕೊಳ್ತೇವೆ ನಾವು, ಇದಕ್ಕೆ ಇದೇ ಆಗ್ತಾ ಇದೆ ಅಲ್ವಾ ಅಂತ. ಬಹುಪ್ರಮಾಣ ಸಂವಾದ ಅನ್ನೋದು ದೂಷಣ ಅನ್ನೋ ಭಾವನೆ ಹುಟ್ಟಿಸ್ಬಿಟ್ಟಿದ್ದಾರೆ ಇವರು. ಬಹುಪ್ರಮಾಣ ಸಂವಾದ ಅನ್ನೋದೇ ದೂಷಣ. ಅದನ್ನ ಪುಷ್ಟಿಗೊಳ್ಬೇಕಾ? ಅಲ್ವಾ? ಹೌದು, ಅವರು ಎಲ್ಲರೂ ಒಂದೇ ಅಂದಾಗ ಅದು ಇನ್ನು ಪುಷ್ಟಿಗೊಳ್ಬೇಕಾಗಿದೆ. ಹೌದು, ಎಲ್ಲವೂ ಒಂದೇ ವಿಚಾರ ಹೇಳಿದ್ರೆ ಮಾತ್ರ ನಾವು ಒಂದನ್ನು ಒಪ್ತೇವೆ ಅನ್ಬೇಕಿತ್ತೇ ವಿನಃ ಒಂದೊಂದು ವಿಚಾರ ಹೇಳಿದ್ರೆ ಮಾತ್ರ ಪ್ರಮಾಣ. ನೀವು ಇವ್ರ ರೀತಿ ತಗೊಂಡ್ರೆ ಡಿಕ್ಷನರಿಗೆ ಪ್ರಾಮಾಣ್ಯವೇ ಇಲ್ಲ. ಯಾಕೆಂದ್ರೆ ಎಲ್ಲರೂ ಅದನ್ನೇ ಹೇಳಿದ್ದಾರೆ, ಗೊತ್ತಿರೋ ಶಬ್ದವನ್ನೇ ಹೇಳ್ತಾರೆ. ಗೊತ್ತಿರುವ ಶಬ್ದದಿಂದ ಗೊತ್ತಿರದ ಭಾವವನ್ನು ತರುವವ ಕವಿ ಅಲ್ವಾ? ಅದಿಲ್ಲ ಅಂತ ಆಗ್ಬಿಡತ್ತೆ. ಏನು ಹೇಳೋದು ಇವರಿಗೆ? ಅದರಿಂದಾಗಿ ಭೇದವಾಕ್ಯಕ್ಕೆ ದೌರ್ಬಲ್ಯವಿಲ್ಲ. ನಚ ಪ್ರಮಾಣ ಬಹುತ್ವ ದೌರ್ಬಲ್ಯಂ. ಅಯ್ಯೋ, ಪ್ರಮಾಣ ಬಹಳ ಆದರೆ ಒಂದನ್ನು ದುರ್ಬಲ ಅಂತಾರ ಮಾರಾಯರೆ. ದಾರ್ಢ್ಯಮೇವ ಹಿ ಬಹುವಾಕ್ಯ ಸಂವಾದೇ ದೃಷ್ಟಂ ತಥಾ ಸತ್ತಿ ಆಭಾಸಾದೇರಪಿ ತಥಾ ಸತಿ ಅಭ್ಯಾಸಾದೇಹೇ ಅಪ್ರಾಮಾಣ್ಯ ಹೇತುತ್ವ ಸ್ಯಾತ್. ಅಭ್ಯಾಸವೂ ಅಪ್ರಮಾಣ ಆಗ್ಬೇಕಾತ. ಅಭ್ಯಾಸ ಅಂದರೆ ರೀಇಟರೇಷನ್, ಅದು ಅಪ್ರಮಾಣ ಆಗ್ಬೇಕಾಗತ್ತೆ ನಿಮ್ಮ ಪ್ರಕಾರ. ಯಾಕೆಂದ್ರೆ ಹೇಳ್ತೇನೆ ಮತ್ತೆ ಹೇಳ್ತಾ ಇದ್ದಾರೆ, ಆದ್ದರಿಂದ ಮತ್ತೆ ಒಂದು ಹೇಳಿದ್ದು ಇನ್ನೊಂದು ಹೇಳುವಾಗೇ ಇಲ್ಲ. ಹೇಳೋ ಹಾಗೆ ಇಲ್ಲ. ಅದರಿಂದ ಅದೇ ಜ್ಞಾನನೂ ಬರಬಾರ್ದು. ಬಂದರೂ ಅದು ಅಪ್ರಮಾಣ. ಇವ್ರ ಪ್ರಕಾರ ಬಾಬಾ ಅಂದ್ರೆ ಅಪ್ರಮಾಣ, ಬರಬೇಡ ಅಂತ ಆಗುತ್ತೆ. ಯಾಕಂದ್ರೆ ಒಂದ್ಸರ್ತಿ ಬಾ ಅಂತ ಹೇಳಿದೀವಿ, ಇನ್ನೊಮ್ಮೆ ಬನ್ನಿ ಅಂತಂದ್ರೆ ಇದು ಅಪ್ರಮಾಣ ಅಂತ ಎದ್ದೋಗ್ಬಿಡ್ಬೇಕಾಗುತ್ತೆ. ಈಗ ಅನುವಾದ ಬನ್ನಿ ಅನ್ನೋದು ಓಂ ಶಾಂತಿ 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 ಅಪ್ರಮಾಣ. ಬಹಳ ಉಕ್ತಿವಂತ ಇಲ್ವೋ ಅಲ್ಲಿ? ಅಭ್ಯಾಸಸ್ಯ ಚ ತಾತ್ಪರ್ಯ ಲಿಂಗತ್ವಂ ಸರ್ವೇತಾಂ ಸಿದ್ಧಂ. ಇದಾದ ಮೇಲೆ ನಮಗೆ ಬಹಳ ಸೊಗಸಾದ ವಿಚಾರ ಛಂದೋಗೋಪನಿಷತ್ತಿನ ಇದು ಬರುತ್ತೆ. ಈ ಏನು ವಿಚಾರ, ಅದಕ್ಕೆ ಅವರು ವೇದವ್ಯಾಸರು ಹೇಳಿರೋದು ಸತ್ಯಂ ಪುನಃ ಸತ್ಯಂ ಅಂತ ಹೇಳೋದು ನಂಬದೆ. ಯಾಕೆ ಹೆಸರು ತತ್ವಮಸಿ ಅಂತ 9 ಬಾರಿ ರಿಪೀಟ್ ಆಗಿದೆ ಉಪನಿಷತ್ತಿನಲ್ಲಿ. ಸ ಆತ್ಮ ತತ್ವಮಸಿ ಶ್ವೇತ ಕೇತೋ ಅಂತ 9 ಬಾರಿ ರಿಪೀಟ್ ಆಗಿದೆ. ಅಪ್ರಮಾಣ ಅನ್ಬೇಕಾಗುತ್ತೆ. ಆದ್ರೆ ಅಪ್ರಮಾಣ ನೀವೇ ಹೇಳಿಲ್ಲ. ತತ್ವಮಸಿ ಅಂತ 9 ಬಾರಿ ಐಕ್ಯವನ್ನು ಹೇಳಿದ್ದಾರೆ. ಆದ್ದರಿಂದ ಐಕ್ಯ ಇದೆ ಅಂತ ನೀವು ಹೇಳ್ತೀರಾ. ನಿಮಗೆ ಬೇಕಾದಾಗ ಮಾತ್ರ ಅಥವಾ ತಗೊಳ್ಳೇಬೇಕು. ಮತ್ತೆ 10 ಸರ್ತಿ ಬಂದಿದೆ, 9 ಬಾರಿ ಬಂದಿದೆ. 9 ದೃಷ್ಟಾಂತ 9 ಬಾರಿ ಬಂದಿದೆ. ಒಂದೇ ವಿಚಾರ, ತತ್ವಮಸಿ ಶ್ವೇತಕೇತೋ. ಅದು ಅಪ್ರಮಾಣ ಆಗ್ಬಿಡ್ಬೇಕಾಗತ್ತೆ. ಪ್ರಥಮ ವಾಕ್ಯೇನೈವ ಯಸ್ಯ ಅಸಿದ್ಧಂ ತದರ್ಥಂ ಅಪರಮಿತ್ಯುಕ್ತೆ ಪ್ರತ್ಯಕ್ಷವಾದಿನ ಭೇದೋ ಏನನ್ನ ನಿಶ್ಚಿತ ತದರ್ಥಂ ವಾಕ್ಯಮಿತ್ಯುತ್ತರಂ. ಅಲ್ಲ, ಮೊದಲನೇ ಸರ್ತಿ ಕೇಳಿಸಿಕೊಳ್ಳದೆ ಹೋದಾಗ ನಿಶ್ಚಯ ಆಗಿರಲ್ಲ ಅವನಿಗೆ ಎರಡನೇ ವಾಕ್ಯ ಅಂದ್ರೆ, ಅದೇ ರೀತಿ ಪ್ರತ್ಯಕ್ಷರಿಂದ ಯಾರಿಗೆ ಭೇದ ಸಿದ್ಧ ಆಗಿರಲ್ವೋ ಅವರು ವೇದ ಹೇಳಿತು ನಾವು ಉತ್ತರ ಹೇಳ್ಬೋದಲ್ಲ. ತಸ್ಮಾತ್ ಬಹುಪ್ರಮಾಣ ಸಂವಾದಿತ್ವಂ ಪ್ರಾಬಲ್ಯಮೇವ. ಅತಃ ಸರ್ವಪ್ರಮಾಣ ವಿರುದ್ಧತ್ವಾತ್ ನಾಭೇದೇ ತಾತ್ಪರ್ಯಂ ವಾಕ್ಯಸ್ಯ ಕಿಂತು ವಿಷ್ಣೋ ಸರ್ವೋತ್ತಮತ್ವ ಏವ ಮಹಾತಾತ್ಪರ್ಯ ಆಗಮಾನಾಂ. ಆಯ್ತಾ? ಅದರಿಂದಾಗಿ ಅಭೇದದಲ್ಲಿ ಯಾವ ಆಗಮಗಳಿಗೂ ತಾತ್ಪರ್ಯವಿಲ್ಲ. ವಿಷ್ಣುವಿನ ಸರ್ವೋತ್ತಮತ್ವದಲ್ಲಿಯೇ ಮಹಾತಾತ್ಪರ್ಯ ವೇದಗಳಿಗೆ. ಇಲ್ಲಿ ನಮಗೆ ನ್ಯಾಯರತ್ನಾವಳಿಯಲ್ಲಿ ಹೀಗಿದೆ: ಶ್ರುತ್ಯ ಆಪಾತತ ಪ್ರತೀತತ್ವ ಮಾತ್ರೇಣ ಚ ವಿರುದ್ಧಮಪಿ ಜೀವೇಶ್ವರೈಕ್ಯಂ ಅಂಗೀಕೃತಂ ಚೇತ್ ಜಗತ್ಕಾರಣಂ ಶೂನ್ಯಂ ಅಂಗೀಕರ್ತವ್ಯಂ ಸ್ಯಾತ್. ವೇದದಿಂದ ಮೇಲುನೋಟಕ್ಕೆ ತೋರುವ ಅನುಭವಕ್ಕೆ ವಿರುದ್ಧವಾದ ಜೀವೇಶ್ವರೈಕ್ಯವನ್ನು ನಾವು ಒಪ್ಪಬೇಕಾದರೆ ಶೂನ್ಯ ಜಗತ್ಕಾರಣ ಅನ್ನೋದನ್ನು ಒಪ್ಪಬೇಕು.
ನೀವೇ ಒಪ್ಪಿಲ್ಲ, ನೀವು ಅದನ್ನು ಖಂಡನೆ ಮಾಡಿದ್ದೀರಾ. ನೋಡಿ, ಯದಿ ಅಸತ್ ವಂದ್ಯಾಪುತ್ರಾದಿಕಂ ತತ್ಕಾರ್ಯಂ ನ ಕರೋತಿ ಇತಿ ಯುಕ್ತಿ ವಿರುದ್ಧೋಯಂ. ಅಲ್ಲಿ ಎಲ್ಲ ಕಡೆ ಯುಕ್ತಿ ವಿರುದ್ಧ, ವೇದ ವಿರುದ್ಧ. ಆದರೂ ಒಪ್ಪಬೇಕಾಗತ್ತೆ. ಆಯ್ತು, ಒಪ್ತೀನಿ ನಾನು. ಯದ್ಯಸೌ ಜಗತ್ಕಾರಣಂ ಶೂನ್ಯಮಪ್ಯಂಗೀಕುರ್ಯಾತ್ ತರ್ಹಿ ಅಸಿದ್ಧಾಂತಿ ಸ್ಯಾತ್. ಅಪಸಿದ್ಧಾಂತವೂ ಆಗತ್ತೆ, ಅಸಿದ್ಧಾಂತವೂ ಆಗತ್ತೆ. ಅದಕ್ಕೆ ಈಗ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದರೆ, ಹೌದು ಬುದ್ಧ ಹೇಳಿದ್ದನ್ನೇ ಶಂಕರರು ಹೇಳಿದ್ದು. ಏನೀಗ ಶಂಕರರೇ ಬುದ್ಧ ಹೇಳಿದ್ದೇ ವೇದದಲ್ಲಿ ಇದ್ದದ್ದನ್ನ. ಅವನು ಪ್ರಚ್ಛನ್ನ ವೈದಿಕ ಬುದ್ಧ, ನಮ್ಮ ಆಚಾರ್ಯರು ಪ್ರಚ್ಛನ್ನ ಬೌದ್ಧರು. ಏನೀಗ ಅಂತನ್ನುವ ವಿತಂಡವಾದಕ್ಕೆ ಬರ್ತಾ ಇದ್ದಾರೆ. ಯಾಕೆಂದರೆ ಬುದ್ಧನನ್ನು ಒಪ್ಪುವ ಬಹಳ ಮಂದಿ ಇದ್ದಾರೆ. ಆದ್ದರಿಂದ ಅವ್ರ ಜೊತೆಗೆ ನಾವು ಅಂತ ಸೇರ್ಕೊಳ್ಳಿಕ್ಕೆ ಆ ತರಹ ಬರ್ತಾ ಇದ್ದಾರೆ. ಎಲ್ಲರೂ ಅದನ್ನು ಹೇಳ್ತಾ ಇದ್ದಾರೆ. ಆದಿಶಂಕರಾಚಾರ್ಯರು ಹೇಳಿದ್ದು ಬುದ್ಧ ಹೇಳಿದ್ದನ್ನೇ ಅಂತ. ಆದರೆ ನಮಗೇನು ಅರ್ಥ ಆಗದೆ ಇರೋದು ಅಂದರೆ, ಆದಿಶಂಕರರು ಹೇಳಿದ್ದು ಬುದ್ಧ ಹೇಳಿದ್ದು ಒಂದೇ ಅಂತ ನಾವು ಹೇಳಿದಾಗ ನಿಮ್ಮ ಪರಂಪರೆಯ ಅಷ್ಟು ಮಂದಿ ವಿರೋಧಿಸ್ಕೊಂಡು ಬಂದ್ರಲ್ಲ, ಅದನ್ನು ತಪ್ಪು ಅಂತ ಹೇಳಿಬಿಡಿ. ಅಲ್ಲ, ಅದೇ ಹೇಳಿದ್ದಕ್ಕೆ ಎಷ್ಟು ವಾಕ್ಯಾರ್ಥಗಳಾಯಿತು, ಎಷ್ಟು ಗ್ರಂಥಗಳು ಬಂದು, ನಾವು ಇಬ್ಬರು ಅವರು ಬೇರೆ ಬೇರೆ ಅಂತ. ಸ್ವಯಂ ಶಂಕರಾಚಾರ್ಯರು ಬುದ್ಧನನ್ನು ಉತ್ಕಟವಾಗಿ ಅವೈದಿಕ ಅಂತ ಹೇಳಿ ಬೈಯುವಾಗ ಅದಕ್ಕೇನು ಹೇಳಬೇಕು ಅವ್ರಿಗೆ? ನಿಮ್ಮ ಅಪೂರ್ವತ ಎಲ್ಲೋಯ್ತು? ಬುದ್ಧ ಹೇಳಿದ್ದನ್ನೇ ನೀವು ಹೇಳಬೇಕು. ಅಪೂರ್ವತ ಇಲ್ಲ. ನೀವು ಅಪೂರ್ವತಾಗಾಗಿ ಜೀವಬ್ರಹ್ಮೈಕ್ಯವನ್ನು ಒಪ್ಪಿದ್ದು, ಅದೇ ಇಲ್ಲ ಅಂತ ಆಯ್ತು. ಇದು ಇವರು ಕೊಟ್ಟ ಪಾಯಿಂಟ್. ತರ್ಹಿ ಅಸಿದ್ಧಾಂತಿ ಸ್ಯಾತ್ ಯುಕ್ತಿ ವಿರುದ್ಧತ್ವೇನ. ಆಯ್ತಾ? ಅಲ್ಲಿಂದ ಮುಂದೆ ಬಂದರೆ ಆತ್ಮ ತತ್ವಮಸಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರ ಕಡೆಯಿಂದ 1, 2, 3, 4, 5 ಉತ್ತರೋಪದೇಶಾನಾಂ ಪ್ರಥಮ ವಾಕ್ಯೋಪದಿಷ್ಟಾರ್ಥ ದಾರ್ಢ್ಯ ಹೇತುತ್ವೇ ಪ್ರತ್ಯಕ್ಷಾದಿ ಪ್ರಮಾಣ ಸಿದ್ಧ ಜೀವೇಶ ಭೇದ ದಾರ್ಢ್ಯಾಯ ಜೀವೇಶ ಭೇದ ವಾಕ್ಯಂ ಭವತೀತ್ಯುತ್ತರಂ. ಆತ್ಮ ತತ್ವಮಸಿ ಅಂತನ್ನುವ 2ನೆಯ 3ನೆಯ 4ನೆಯ 5ನೆಯ 6ನೆಯ ರಿಪಿಟಿಷನ್ಗೆ ದೃಢ ಅಂತ ಉತ್ತರ ಆಗೋದಾದರೆ, ಅದೇ ರೀತಿ ಪ್ರತ್ಯಕ್ಷದಿಂದ ಸಿದ್ಧವಾದ ಭೇದವನ್ನು ವೇದ ದೃಢೀಕರಿಸ್ತಾ ಇದೆ ಅಂತ ನಾವು ಹೇಳ್ಬೋದಲ್ಲ. ಇದು ಇರುವಂಥದ್ದು. ಎಲ್ಲ ಮೊದಲು ಪ್ರಕಾಂಡ ಅದ್ವೈತ ಪಂಡಿತರು. ಹೌದೌದೌದು. ಅವರಿಗಿಂತ ಮಾಯಾವಾದಿಗಳು ಇನ್ಯಾರು ಬೇಕು? ಅವರೆಲ್ಲ ಒಪ್ಪಿದವರೇ. ಒಪ್ಪಿದವರು. ಅವಾಗಿದ್ದದ್ದೇ ಅದು. ಆದರೆ ಅದು ಸ್ವಲ್ಪ ಅರುಚಿ ಇತ್ತು ಅವ್ರಿಗೆ. ಎಲ್ಲರಿಗೂ ಅರುಚಿ ಇತ್ತಲ್ಲ. ಅರುಚಿ ಬಂದವ್ರಿಗೇನೆ ಹೊಸ ಸಿದ್ಧಾಂತ ಇಷ್ಟ ಆಗಿದ್ದು. ಅಲ್ಲ, ಈಗ ಖಂಡನೆ ಮಂಡನೆಗಳು ಬಂದಿದೆ ಅಂದರೆ ಹೌದು, ನ್ಯಾಯಾಮೃತದ ಮೇಲೆ ಬಂದಿದೆ. ನೀವು ಆನುಭಾವಿಕವಾಗಿ ಕೂತ್ಕೊಂಡು ವಿಚಾರ ಮಾಡಿದ್ರೆ ಬರೋಲ್ಲ. ಅಭ್ಯಾಸಾದೆ. ಇನ್ನು ತ್ರಿವಿಕ್ರಮ ಇದು ನಾರಾಯಣ ಪಂಡಿತರು ಆದಿಶಬ್ದದಿಂದ ಧಾರಾವಾಹಿಕ ಪ್ರತ್ಯಕ್ಷಸ್ಯ ಅಂತಾರೆ. ಧಾರಾವಾಹಿ ಅಂತಂದರೆ ಮೇಲಿಂದ ಮೇಲೆ ಬರುವ ಪ್ರತ್ಯಕ್ಷ. ಇದು ಮನೆ, ಇದು ಮನೆ, ಇದು ಮನೆ, ಇದು ಮನೆ ಅಂತ ಪ್ರತಿ ದಿವಸ ಪ್ರತಿ ಕ್ಷಣ ಬರ್ತಾ ಇರುತ್ತೆ. ಅದು ಏನಾಗಿ ಹೋಗುತ್ತೆ, ಅದು ಅಪ್ರಮಾಣ ಆಗಬೇಕಾಗತ್ತೆ. ನನಗೆ ಇಲ್ಲಿಯ ತನಕ 299 ದಿವಸ ಇದು ಮನೆ, ಇದು ಮನೆ ಅಂತ ಪ್ರತ್ಯಕ್ಷ ಬಂದಿರೋದ್ರಿಂದ ಇದಲ್ಲ ಅಂತ ಆಗಬೇಕಾಗತ್ತೆ ಅಂತ ಹೇಳಬೇಕಾಗತ್ತೆ. ಇದೆಲ್ಲ ಸುಮ್ಮನೆ ವಾದಕ್ಕೆ ಸರಿ. ಇಷ್ಟು ನಾವು ಈಗ ನೋಡಬಹುದಾದದ್ದು. ಇನ್ನು ಮುಂದೆ ವೇದಗಳ ಮತ್ತು ಗೀತೆಯ ಮಾತುಗಳನ್ನು ಕೊಡ್ತಾರೆ. ಅದನ್ನು ನಾವು ಮುಂದೆ ನೋಡೋಣ. ಕೃಷ್ಣಾರ್ಪಣ.
ಮುಂದಿನ ಶನಿವಾರ ಪ್ರಾಯ ಇರಲ್ಲ, ಯಾಕೆಂದರೆ ಉಪಕರ್ಮ ಆಗಿರೋದ್ರಿಂದ, ಆಮೇಲೆ ನಮ್ಮದು ಬೇರೆ ಕೆಲಸ ಇರೋದ್ರಿಂದ. ಮತ್ತು ಇದೆಲ್ಲ ಇರುತ್ತೆ. ರಾಮಾಯಣ ಎಲ್ಲ ಮಾಡಿಬಿಡ್ತಾನೆ, ಸಾಕು. ಏನು ತಲೆ ಕೆಡಿಸೋ ಸಿದ್ಧ